Hi guys, welcome back to my YouTube channel. ಸೊ ಇವತ್ತು ಫ್ಯಾಮಿಲಿ ಎಲ್ಲರೂ ಸೇರಿ ಟ್ರಿಪ್ ಹೋಗೋಣ ಅಂತ ಇದೀವಿ, ಅಂದರೆ ಟೆಂಪಲ್ ಕಡೆ ಹೋಗೋಣ ಅಂತ. ಸೊ ನಮ್ಮ ಪಪ್ಪ ಹೋಗಿ ತುಂಬ ದಿನ ಆಯಿತು, ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಈಗ ರೌಂಡ್ ಟಿಫನ್ ತಿಂದು ಈಗಾಗಲೇ ಮತ್ತೆ ಸೆಕೆಂಡ್ ರೌಂಡ್ ಟಿಫನ್ಗೆ ರೆಡಿ ಆಗಿದ್ದಾರೆ. ನನಗೂ ಬೇಕು ಬೆಳಗ್ಗೆ ಬೇಗ ತಿಂದಿರೋದಕ್ಕೆ ಹೊಟ್ಟೆ ಹಸಿವಾಗ್ತಿದೆ. ಆಕ್ಚುಲಿ ನಾವು ಎಲ್ಲಿ ಹೋಗ್ತಿರೋದು ಅಂತಾನೆ ಹೇಳಲ್ಲ, ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಸೊ ಆನ್ ದಿ ವೇ ನಾವು ಬೇಲೂರು ಹಳೆಬೀಡು ನೋಡಿಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಈಗ ಆಲ್ರೆಡಿ ಹಾಸನ್ಗೆ ಇನ್ನೇನು 1 hour ಜರ್ನಿ ಇದೆ. ಇಲ್ಲಿ ಸ್ವಲ್ಪ ಟಿಫನ್ ಬ್ರೇಕಿಗೆ ಸ್ಟಾಪ್ ಮಾಡಿದ್ವಿ, ಈಗ ಮತ್ತೆ ಹೊರಡಬೇಕು. ಟ್ರಿಪ್ ಹೋಗೋಣ ಅಂತ ಕರೆದ್ಬಿಟ್ಟು ಇವಳು ಫೋನು ಅಲ್ಲಿ ಹಿಂದೆಗಡೆ ನಮ್ಮ ಅಮ್ಮನೂ ಫೋನಲ್ಲಿ ನೋಡ್ತಾ ಇದ್ದಾರೆ. ಫೋನ್ ತೋರಿಸಿ. ಹಾ, ಎಲ್ಲರೂ ಫೋನ್. ಇಲ್ಲಿ ನಮ್ಮ ಡ್ಯಾಡಿನೂ ಫೋನು. ನಿನ್ನ ಹತ್ರ ಫೋನ್ ಇಲ್ವಾ? ನೀನು ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಇವರೆಲ್ಲ ಫೋನ್ ಯೂಸ್ ಮಾಡ್ತಿದ್ದಾರೆ. ನಾನು ಕಾಣಿಸ್ತಾ ಇಲ್ಲ, ಹೋಗಿ ನೋಡಿದ್ರೆ ಕಾಣುತ್ತೆ. ಹಲೋ, ಏನು ಅನ್ಬೇಕು? ಈಗ ಹಳೆಬೀಡಕ್ಕೆ ಬಂದಿದ್ದೀವಿ. ನಾವೀಗ ಹಳೆಬೀಡಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕಂಗೆ ಇವಾಗ್ಲೇ ಆಗ್ತಾ ಇಲ್ಲ, ಫುಲ್ಲು ಸುಸ್ತಾಗಿದೆ. ಕಾರಲ್ಲಿ ಟ್ರಾವೆಲ್ ಮಾಡಿ ವಾಮಿಟಿಂಗ್ ಸೆನ್ಸೇಷನ್ ಆಗ್ತದೆ. ನಾವೆಲ್ಲ ಹಳೆಬೀಡಿಗೆ ಬಂದಿದ್ದೀವಿ ಈಗ. ಸುಡುತ್ತೆ ಕಾಡು ಮಮ್ಮಿ, ಕಾಲು ಫುಲ್ ಸುಡ್ತಾ ಇದೆ. ಬೇಲೂರು, ಹಳೆಬೀಡು, ಸೋಮನಾಥ ಮೈಸೂರು ಮುಖ್ಯವಾದ ಮೂರು ವಿಶ್ವ ಪರಂಪರೆ ಸೇರಿದೆ 2023. ವಿಷ್ಣುವರ್ಧನ ಅದರಲ್ಲಿ ಪ್ರಮುಖ ರಾಜ. ವಿಷ್ಣುವರ್ಧನ ಬೇಲೂರು ದೇವಸ್ಥಾನ ಕಟ್ಟಿಸಿದ್ದಾರೆ. ವಿಷ್ಣು ದೇವಸ್ಥಾನ ಚನ್ನಕೇಶ, ಇದನ್ನು ಅವನು ಮಂತ್ರಿ ಕಟ್ಟಿಸಿದ್ದಾನೆ. ಆ ಮಂತ್ರಿ ಹೆಸರು ಕೇತುಮಲ್ಲ ಅಂತ. ಶಿವನ ಭಕ್ತ ಅವನು. ರಾಜಾರಾಣಿ ನೆನಪಿಗೋಸ್ಕರ ಈ ದೇವಸ್ಥಾನ ಕಟ್ಟಿದ್ದಾನೆ. 2 ಶಿವಲಿಂಗ ಇದೆ. ರಾಜನ ಹೆಸರು ಹೊಯ್ಸಲೇಶ್ವರ, ಇನ್ನೊಂದು ರಾಣಿ ಹೆಸರ ಕಡೆ ಶಾಂತಲೇಶ್ವರ. ಒಂದೇ ದೇವಸ್ಥಾನದಲ್ಲಿ 2 ದೇವಸ್ಥಾನ, ಜೋಡಿ ದೇವಸ್ಥಾನ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ದ್ವಿಕೂಟ, ಹೊಯ್ಸಳು ಕೂಟ ಅಂತ ಮಾಡಿದ್ದಾರೆ. ಬೇಲೂರು ಏಕಕೂಟ, ಇದು ದ್ವಿಕೂಟ, ಸೋಮನಾಥಪುರ ತ್ರಿಕೂಟ ಅಂತ ಬರುತ್ತೆ. ಇದನ್ನು 1121 ಶುರು ಮಾಡಿದ್ದಾರೆ, 12ನೇ ಶತಮಾನದಲ್ಲಿ. 190 ವರ್ಷಕ್ಕೆ ಅದಕ್ಕಿಂತ 2 ವರ್ಷ ಮೇಲಿಂದ ನೋಡಿದ್ರೆ 2 ಸ್ಟಾರ್ ಥರ ಬೇಲೂರು ಮನಸ್ಕೊಂಡು ಹೊಟ್ಟೆನ ಬಗೀತ ನೋಡಿ ಆಪ್ರೇಷನ್ ಮಾಡ್ತಿದ್ದಾರೆ. ಕೈ ಒಳಗಡೆ ಬಗೆಯೋದು ಕಾಣಿಸುತ್ತೆ. ಕರಡು ಮಾಲೆ ಹಾಕಿದ್ರೆ ಹೊಡೆದೋಗಿರ್ತದೆ, ಮಾಲೆ ಕಟ್ಟಾಗಿ. ಬೆರಳಿಂದ ತೊಡೆ ಇಟ್ಕೊಂಡು ನೋಡಿ, ಬೆರಳು ತೊಡೆ ಒಳಗಡೆ ಹೋಗಿ. ಕಿರೀಟ ಕೈಯಿಂದ ಇಟ್ಕೊಂಡಿದ್ದಾರೆ, ಕಾಲಿಂದ ಸೊಂಟ ಇಟ್ಕೊಂಡಿದ್ದಾರೆ. ಇಲ್ಲಿ ಆಪರೇಷನ್ ಸಕ್ಸಸ್ ಆಗಿದೆ, ಆದರೆ ಪೇಷಂಟ್ ಡೆತ್ ಮಾಡೋ ಉದ್ದೇಶದಲ್ಲಿ ಆಪರೇಷನ್ ಹೊಡೆದೋಗ್ಲಿಲ್ಲ. ಚೆನ್ನಾಗಿತ್ತು ಗೈಸ್. ಇದು ಬ್ಯಾಕ್ ಸೈಡು ನೋಡಿ, ಏನು ಸಕ್ಕದಾಗಿದೆ. 2 ದೇವಸ್ಥಾನ ಸೇರಿ 1 ದೇವಸ್ಥಾನ ಆಗಿರೋದು ಇದು. ಸೊ ನಾವು ಗೈಡ್ ತೊಗೊಂಡಿದ್ವಿ, 600 ರುಪೀಸು ಗೈಡಿಗೆ ಕೊಡಬೇಕು. ಸೊ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇನ್ ಡೀಟೇಲ್ ಆಗಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ಬಂದರೆ ನೆಕ್ಸ್ಟ್ ಟೈಮು ಗೈಡನ್ನ ತೊಗೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ವಿಷಯ ಇದೆ, ನಮಗೆ ಗೊತ್ತೇ ಇರಲ್ಲ ಈ ಥರ ಎಲ್ಲ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ಗೈಡ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಗೈಸ್, ಈಗ ನಾವು ಅದೇನೋ ಎಳ್ಳಿಕಾಯಿ ತಗೊಂಡಿದ್ವಿ ತಿನ್ನೋದಕ್ಕೆ. ನೆಲ್ಲಿಕಾಯಿ ತಗೊಂಡಿದ್ವಿ ತಿನ್ನೋದಕ್ಕೆ. ಸೊ ಅದನ್ನ ತಿನ್ನಕ್ಕೆ ಎಷ್ಟು ಇದು ಮಾಡ್ತಿದ್ದಾಳೆ ನನ್ನ ತಂಗಿ ಅಂದ್ರೆ, ಅದು ಹುಳಿ ಇರುತ್ತಲ್ಲ, ನಂಗೆ ತುಂಬಾ ಇಷ್ಟ. ತೋರಿಸ್ತೀನಿ ನೋಡಿ. ಫಸ್ಟ್ ಟೈಮ್ ತಿಂತಿರೋದು. ಫಸ್ಟ್ ಟೈಮಾ? ತಿಂದೇನ ನಿಜವಾಗ್ಲೂ? ಆಯ್ತು ತಿನ್ನು. ಹುಳಿ ಇರುತ್ತೆ, ನಿಜ ಹುಳಿ, ಜಾಸ್ತಿ ಹುಳಿ ಇರುತ್ತೆ. ಏನ್ ಡ್ರಾಮಾ ಯಪ್ಪ ದೇವ್ರೆ. ಇಲ್ಲೆಲ್ಲ ನೀರ್ ಬರುತ್ತೆ, ಕತ್ತತ್ರ ಎಲ್ಲ. ಅದು ಫಸ್ಟ್ ಟೈಮ್ ತಿಂದಾಗ ಇಲ್ಲೆಲ್ಲ ನೀರ್ ಬರುತ್ತೆ, ಒಂಥರ ಬಾಯಿ ನೀರ್ ಬರುತ್ತೆ. ಒಂಥರ ಆಗ್ತದೆ. ಆ ಇಯರಿಂಗ್ಸ್ ನಂದು,
ಬ್ರಾಸ್ಲೈಟ್ ನಂದು. ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಕಮ್ಮ. ನಮ್ದ್ರಾಗ ಬರೋದೇ ಇಲ್ಲ ನೀನು. ಅಯ್ಯೋ ನಂದು ಒಂದು ಚಾನಲ್ ಮರ್ತೇ ಹೋಯ್ತು. ಹೆಂಗ್ ತೆಗಿತಾ ಇದ್ಯಾ? ಹೆಂಗ್ ತೆಗಿತಾ ಇದ್ಯಾ? ಚೆನ್ನಾಗಿ ತೆಗಿ ಸ್ವಲ್ಪ. ಕನ್ಸಿಸ್ಟೆನ್ಸಿ ಮಾಡು ಅಂತಂದು ಹೇಳ್ತಾ ಇದ್ರು. ಆಯ್ತಕ್ಕ ಅಂತ ಮಾಡಿ ಇದು ಎಡಿಟ್ ಮಾಡಿದ್ದು. ಗೈಸ್ ಹಳೆ ವಿಡಿಯೋ ಮುಗಿಸ್ಕೊಂಡು ಈಗ ಬೇಲೂರಿಗೆ ಬಂದಿದ್ದೀವಿ. ಸೊ ಬೇಲೂರು ನೋಡ್ಕೊಂಡು ಸ್ವಲ್ಪ ಏನಾದ್ರು ಊಟ ಗೀಟ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟ್ರೈಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಊಟ ಎಲ್ಲ ಆಯ್ತು, ಹೊಟ್ಟೆ ತುಂಬಿದೆ ಸಾಕು ತಿಂದು, ಬಟ್ ಪ್ರಾಪರ್ ಊಟ ಆಗಿಲ್ಲ. ಎಳ್ನೀರು ಕುಡಿದ್ರೆ ನೀವು ಆಗ್ಲಾಗ್ಲ ನಿಲ್ಸ್ಬೇಕಾಗುತ್ತೆ. ಸೊ ಆಲ್ರೆಡಿ ನೀವು ಬೇಲೂರು ನೋಡಿದ್ರೆ ಅನ್ಸುತ್ತೆ ನನ್ನ ಬ್ಲಾಗ್ ಅಲ್ಲಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಹಂಗೆ ಮತ್ತೆ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಬ್ಲಾಗ್ ಅಲ್ಲಿ ಬೇಲೂರ್ದು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಸುಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಬಂದಾಗ ಅಷ್ಟು ಬಿಸಿಲು ಇರಲಿಲ್ಲ, ಬಟ್ ಈಗ ಜಾಸ್ತಿ ಬಿಸಿಲಾಗಿದೆ. ಕಾಲೆಲ್ಲ ಸಿಕ್ಕಾಪಟ್ಟೆ ಸುಟ್ಟೋಗ್ತಾ ಇದೆ. ಸೊ ಬನ್ನಿ ಹೋಗೋಣ ಇವಾಗ ಬೇಲೂರಿಗೆ. ಇದೆ ಬೇಲೂರು. ಹಲೋ ಗೈಸ್, ನಾವೀಗ ಆಲ್ಮೋಸ್ಟ್ ಧರ್ಮಸ್ಥಳ ಘಾಟ್ ಸೆಕ್ಷನ್ ಮುಗ್ತಿದೆ, ಶಿರಾಡಿ ಘಾಟ್ಸ್. ಸೊ 35 ಕಿಲೋಮೀಟರ್ ಅಷ್ಟೇ. ಈಗ ಟೀ ಬ್ರೇಕ್ ಈಗ ನಿಲ್ಸಿದೀವಿ. ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ನ 35 ಕಿಲೋಮೀಟರ್ಸ್ ಹೋಗ್ಬೇಕು. ಸೊ ನನಗೆ ಕಾರ್ ಅಂದ್ರೆ ಆಗಲ್ಲ, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರೋದ್ರಿಂದ ನಾನು ನನ್ನ ಪ್ಲೇಸ್ನ ಶಿಫ್ಟ್ ಮಾಡಿ ಫ್ರಂಟಿಗೆ ಬಂದಿದ್ದೀನಿ. ಸೊ ನನಗೆ ನಮ್ಮ ಡ್ಯಾಡಿ ಹಿಂದೆ ಹೋಗಿದ್ದಾರೆ, ನಾನು ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ. ಕಾಲು ನೋವ್ತಿದೆ. ಊಟ ಅಂತ ಊಟ ಮಾಡ್ದ? ನಂಗೆ ಬೇಡ. ನನ್ಗಂತೂ ಈ 1-2 ವೀಕ್ಸ್ ಇಂದ ಓಡಾಡಿ ಸಾಕಾಗ್ಬಿಟ್ಟಿದೆ. ಬೆಂಗಳೂರಿಂದ ಕಡೂರು, ಅಲ್ಲಿಂದ ಹಿರಿಯೂರು, ಬೆಂಗಳೂರು ಬಸ್ಸಲ್ಲಿ 3 ಅವರ್ 4 ಅವರ್ ಟ್ರಾವೆಲ್ ಮಾಡಿ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು. ನನಗಂತೂ ಎಲ್ಲೂ ಹೋಗ್ಬಾರ್ದು ಅನ್ನಂಗೆ ಆಗ್ಬಿಟ್ಟಿದೆ, ಅಷ್ಟು ಕಾಲು ನೋವು. ಮೈಯೆಲ್ಲ ನೋವ್ತಿದೆ. ವಿಡಿಯೋ ಮಾಡ್ತಿದ್ಯಾ? ಅದು ಗಂಟ್ಲೆಲ್ಲ ಕಿವಿ ಎಲ್ಲ ಕಡಿತಾ ಇದೆ, ಕೋಲ್ಡ್ ಆಗ್ಬಿಟ್ಟು. ಮುಖ ಹೀಟ್ ಆಗಿದೆ, ಮುಖ ಎಲ್ಲ ಒಂಥರ ಹಿಂಗಾಗಿದೆ. ಹಿಂಗಾಗಿದ್ಯಾ? ಅದಕ್ಕೆ ಹೆಂಗಾಗಿದೆ ಹೇಳ? ಹಿಂಗಾಗಿದೆ. ಅದಕ್ಕೆ ಹೆಂಗ್ ಮಾಡಿರೋದ? ಹಂಗ್ ಮಾಡ್ಬೇಕು. ಇಕ್ಬಿಡು, ಮುಖದ ಮೇಲೆ ಇಕ್ಬಿಡು, ಝೂಮ್ ಮಾಡಿ. ಕೆಳಗೆ ಶಾಂಬೋ, ಕೆಳಗಡೆ ಶಿವ ಶಾಂಬೋ. ಪ್ಲೀಸ್ ಪುಟ್ ದಟ್ ಶಾಂಬೋ. ಕಾಣಲ್ಲ. ಯಾವಾಗಲೂ ಓಪನ್ ಮಾಡ್ಕೊಂಡು. ಗೈಸ್ ಆಲ್ಮೋಸ್ಟ್ ಈಗ 7:50 ಆಗಿದೆ. ಸೊ ಅಂದರೆ 7:50 ಆಗಿದೆ, ಆಲ್ಮೋಸ್ಟ್ 8 o'clock ಆಗಿದೆ. ಈಗ ಧರ್ಮಸ್ಥಳಕ್ಕೆ ಬಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕ್ಯೂನಲ್ಲಿ. ಕ್ಯೂ ಏನು ಅಷ್ಟೊಂದಿಲ್ಲ, ಜನ ತುಂಬ ಇದ್ದಾರೆ, ಬಟ್ ಕ್ಯೂ ಇಲ್ಲ. ಸೊ ಈಗ ಹೋಗಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. 8:30ಗೆ ಡೈರೆಕ್ಟ್ ದರ್ಶನ ಅಂದರೆ ಫ್ರಂಟ್ ಡೋರಿಂದನೇ ಬಿಡ್ತಾರೆ, ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಯಾರು ಅಂತ ಹೇಳ್ಬಿಟ್ಟು ಹಿಂಗೆ ಇದ್ರೊಳಗಡೆಯಿಂದನೇ ಹೋಗ್ತಾ ಇದ್ದೀವಿ. ನೈಟು 9 ಗಂಟೆ ಆಗಿದೆ. ನಾವೆಲ್ಲ ಊಟ ಮಾಡಿಕೊಂಡು ಈಚೆ ಬರೋಷ್ಟೊತ್ತಿಗೆ ದರ್ಶನ ಮಾಡಿಕೊಂಡು. ಸೊ ಇನ್ನು ಇಷ್ಟು ಜನ ಎಲ್ಲ ಈಚೆ ಕೂತಿದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ. ಗೈಸ್ ಈಗ ನಾವು ಎಲ್ಲ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಈಗ ರೂಮಿಗೆ ಬಂದಿದ್ದೀವಿ. ಸೊ ಸಹ್ಯಾದ್ರಿ ಅನ್ನೋ ಒಂದು ಹೋಟೆಲಲ್ಲಿ ನಾವು ರೂಮ್ ತೊಗೊಂಡಿದ್ದೀವಿ. ಸೊ ಆ ರೂಮ್ ಹೇಗಿದೆ ಅಂತ ತೋರಿಸಿ. ಸೊ ಎಂಟರ್ ಆದರೆ ರೂಮ್ ತುಂಬ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ಡಬಲ್ ಬೆಡ್ ಇದೆ ಆ್ಯಂಡ್ ಇಲ್ಲೊಂದು ಎಕ್ಸ್ಟ್ರಾ ಮಂಚ ಕೊಟ್ಟಿದ್ದಾರೆ. ಈ ಕಡೆ ಟೇಬಲ್ ಮತ್ತು ಚೇರ್ ಇದೆ. ಸ್ಟ್ರೈಟ್ ವಾಶ್ರೂಮ್ ಆ್ಯಂಡ್ ಮಿರರ್ ಇದೆ. ಇಲ್ಲಿ ವಾರ್ಡ್ರೋಬ್ ಇದೆ. ಸೊ ವಾಶ್ರೂಮ್ ಕೂಡ ದೊಡ್ಡದಾಗಿದೆ ನೋಡಿ. ವಾಶ್ರೂಮ್ ತುಂಬ ದೊಡ್ಡದಾಗಿದೆ, ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಸೊ ರೂಮ್ ಈ ಥರ ಇದೆ. ಇಷ್ಟು ಸ್ಪೇಸ್ ಇದೆ ರೂಮಲ್ಲಿ. ಸೊ ಈ ರೂಮ್ಗೆ 600 rupees ಚಾರ್ಜಸ್ ಆಗುತ್ತೆ. ಆ್ಯಂಡ್ ನಾವು 2 ರೂಮ್ಸ್ ತೊಗೊಂಡಿದ್ದೀವಿ. ಒಂದು ರೂಮಲ್ಲಿ ನಾನು ನನ್ನ ಹಸ್ಬೆಂಡ್ ಇದ್ದೀವಿ, ಇನ್ನೊಂದು ರೂಮಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಂಗಿದ್ದಾರೆ. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಮತ್ತೆ ಹೋಗಬೇಕು.
ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್.